ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ಯಾವ ವಿಚಾರವಾಗಿ ಮಾತಾಡಲಿಕ್ಕೆ ಬಂದಿದ್ದೀನಿ ಅಂದರೆ ಸ್ನೇಹಿತರೆ, ಮ್ಯಾನಿಫೆಸ್ಟೇಷನ್. ಮ್ಯಾನಿಫೆಸ್ಟೇಷನ್ ಅಂದರೆ ಏನು? ನಮ್ಮ ಬಯಕೆಗಳನ್ನು ಈಡೇರಿಸೋದಕ್ಕೆ ನಾವು ಹುಡುಕೊಂಡಿರೋ ದಾರಿ. ಹೌ ಇಟ್ಸ್ ವರ್ಕ್ ಅಂದರೆ ಹೇಗೆ ಕೆಲಸ ಮಾಡುತ್ತೆ ಮ್ಯಾನಿಫೆಸ್ಟೇಷನ್. ಫಸ್ಟ್ ತಿಳಿಯೋಣ. ನಮಗೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕಿಂತ ಮುಂಚೆ ನಮ್ಮಲ್ಲಿರೋ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೊಬೇಕು ಅನ್ನೋ ಸೆನ್ಸ್ ಕೂಡ ಇಲ್ದಂಗೆ ಆಗಿದೆ ಇವತ್ತಿನ ಪರಿಸ್ಥಿತಿ. ಏನಂದರೆ ಎಲ್ಲರೂ ಈ ವಿಡಿಯೋದಲ್ಲಿ ಓಪನ್ ಟೆಕ್ನಿಕ್, EFT, ಮಿರರ್ ಟೆಕ್ನಿಕ್ ಎಲ್ಲ ಹೇಳ್ತಾರೆ. ಫೈನ್, ಓಕೆ, ಇಟ್ಸ್ ವರ್ಕ್. ನಾನು ವರ್ಕ್ ಆಗಲ್ಲ ಅಂತ ಹೇಳ್ತಾ ಇಲ್ಲ ನಿಮಗೆ. ಬಟ್ ಹೆಂಗೆ ಕೆಲಸ ಮಾಡುತ್ತೆ? ಫಸ್ಟ್ ವಿ ಶುಡ್ ನೋ ದಿಸ್ ಥಿಂಗ್. ಅಂದರೆ ಯಾವುದೇ ಒಂದು ನಾವು ಗೋಲ್ ಸೆಟ್ಟಿಂಗ್ ಆಗಲಿ, ವಿಷನ್ ಬೋರ್ಡ್ ಆಗಲಿ ಮಾಡೋದಕ್ಕಿಂತ ಮುಂಚೆ ಮೊದಲು ಮಾಡಬೇಕಾಗಿರೋ ಕೆಲಸ ಏನು? ನಮ್ಮಲ್ಲಿರೋ ಬ್ಲಾಕೇಜಸ್ನ ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿಯಪ್ಪ ಕ್ಲಿಯರ್ ಮಾಡೋದು? ನೋಡಿ, ಅದಕ್ಕೆ ನೂರಾರು ಟೆಕ್ನಿಕ್ಸ್ ಇದೆ. ಒಂದು ಲೈಕ್ ಹಿಪ್ನೋಥೆರಪಿ ಮೂಲಕನೂ ನಾವು ಕ್ಲಿಯರೆನ್ಸ್ ಮಾಡ್ಕೊಬೋದು. ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಏನು? ನಾವು ಏನು ಅಚೀವ್ ಮಾಡೋಕೊಳ್ತೀವಿ, ನಮ್ಮ ಗೋಲ್ ಏನಿದೆ, ಆ ಗೋಲ್ ಬಗ್ಗೆ ಫಸ್ಟ್ ನಾವು ಕ್ಲಿಯರೆನ್ಸ್ ಇರಬೇಕು ನಮ್ಮ ಹತ್ರ. ಆ ಗೋಲ್ ಬಗ್ಗೆ ಕ್ಲಿಯರೆನ್ಸ್ ಇದ್ದು, ಮತ್ತು ಇನ್ನೊಂದು ವಿಚಾರವಾಗಿ ಹೇಳ್ಬೇಕಾದ್ರೆ, ದುಡ್ಡು ಯಾರಿಗಿಷ್ಟ ಇಲ್ಲ? ಎಲ್ಲರಿಗೂ ದುಡ್ಡು ಅವಶ್ಯಕತೆ ಇದೆ. ದುಡ್ಡು ಅಂದರೆ ಎಲ್ಲರಿಗೂ ಇಷ್ಟ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಅದೇ ದುಡ್ಡು ಮಾಡಿರೋರು ನೋಡಿದ್ರೆ ಏನಕ್ಕೆ ಬೇಕು ಅಂತೀವಿ? ಎಲ್ಲೋ ತಲೆ ಹೊಡೆದು ಯಾರೋ ಮನೆ ಕಟ್ಟಿದ್ದಾನೆ ಫಸ್ಟ್ ಕ್ಲಾಸಾಗಿ ಅಂದರೆ ಎಲ್ಲೋ ತಲೆ ಹೊಡೆದು ಮನೆ ಕಟ್ಟವನೆ, ಎಲ್ಲೋ ದುಡ್ಡು ಮಾಡ್ತಾನೆ ಮನೆ ಕಟ್ಟವನೆ, ಮೋಸ ಮಾಡಿ ಮನೆ ಕಟ್ಟವನೆ, ಇಲ್ಲ ಎಲ್ಲೋ ಅವ್ನು ಒಳ್ಳೆ ಕಾರಲ್ಲೋ ಅವ್ನಿಗೇನು ಬಿಡ್ರಿ, ಅವ್ನು ಎಲ್ಲ ಮಾಡ್ತಾನೆ ಅವನು. ಈ ಥಾಟ್ಸ್ನ ನಾವು ತೆಗೆದಾಕಬೇಕು. ನಾವು ದುಡ್ಡನ್ನ ಆಸೆ ಪಡ್ತಾ ಇದ್ದೀವಿ ಅಂದಮೇಲೆ ದುಡ್ಡನ್ನ ಅದೇ ರೀತಿ ಗೌರವಿಸೋಕ್ಕೂ ಕೂಡ ಸ್ಟಾರ್ಟ್ ಮಾಡಬೇಕಲ್ಲ ಸ್ನೇಹಿತರೆ. ಯಾವತ್ತರೆಗೂ ನಾವು ದುಡ್ಡನ್ನ ಗೌರವಿಸಿದಿಲ್ಲ, ಯಾವತ್ತರೆಗೂ ದುಡ್ಡು ಮಾಡಿರೋರನ್ನ ನೋಡಿ ಅಸೂಯೆ ಪಡೋದು ನಿಲ್ಲಿಸೋದಿಲ್ಲ, ಅಲ್ಲಿವರೆಗೂ ನಮ್ಮ ಹತ್ರ ಕೂಡ ದುಡ್ಡು ಬರಲ್ಲ. ಅದು ನೀವು ಇಷ್ಟಪಡ್ತಾ ಬರೀ ಹೇಳ್ಕೊಳಕ್ಕೆ ಮಾತ್ರ ದುಡ್ಡು ಬೇಕು. ಅದನ್ನು ದುಡ್ಡು ಮಾಡಿರೋರು ಕಂಡ್ರೆ ನಿಮ್ಗೆ ಆ ಥರ ಭಾವನೆಗಳಿದ್ದರೆ ಮತ್ತೆ ಎಲ್ಲಿಂದ ಬರುತ್ತೆ ದುಡ್ಡು ನಿಮ್ಮ ಹತ್ರ? ಫಸ್ಟ್ ನಾವು ತಿಳ್ಕೊಬೇಕು ಸ್ನೇಹಿತರೆ, ನಾವು ಏನು ಮಾಡಬೇಕು ಅಂತ ಇದ್ದೀವಿ ಆ ವಿಚಾರವಾಗಿ ಫಸ್ಟು ನಮ್ಮಲ್ಲಿ ಕ್ಲಾರಿಟಿ ಇರಬೇಕು. ನಮ್ಮಲ್ಲಿ ಕ್ಲಾರಿಟಿ ಇಲ್ಲದೆ ನಾವು ಏನು ಮಾಡೋಕ್ಕೋದ್ರೂ ಸಕ್ಸಸ್ ಆಗೋದು ಹೇಳಿ ಅಪೋನ ಟೆಕ್ನಿಕ್ ಮಾಡಿದೆ, ನನಗೇನು ಆಗಿಲ್ಲ, ನಾನು ಗೋಲ್ ಸೆಟ್ಟಿಂಗ್ ಮಾಡಿದೆ, 50 ಸರಿ ಬರದೆ, 369 55 ಇಂಟು 90 ಡೇಸ್, 365 369 ಇಂಟು 66 ಏನು ಮಾಡಿದ್ರು ಯಾಕೆ ಸಕ್ಸಸ್ ಆಗ್ತಿಲ್ಲ ಜನಗಳಿಗೆ? ಸೊ ಇದು 100% ವರ್ಕ್ ಮಾಡುತ್ತೆ. ವರ್ಕ್ ಮಾಡದೆ ಯಾವುದೇ ಕಾರಣಕ್ಕೂ ಇವೆಲ್ಲ ಬಂದಿಲ್ಲ. 100% ವರ್ಕ್ ಮಾಡುತ್ತೆ. ಬಟ್ ವರ್ಕ್ ಮಾಡೋ ರೀತಿ ನಮಗೆ ತಿಳಿದಿರಬೇಕು. ಫಸ್ಟು ನಮಗೆ ಏನು ಮಾಡಿದ್ರೆ ಏನಾಗತ್ತೆ, ಯಾಕೆ ವರ್ಕ್ ಮಾಡ್ತಿಲ್ಲ ಅಂತ ಫಸ್ಟ್ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಡ್ಡಿನ. ಈಗ ನಿಮ್ಗೊಂದು ಎಕ್ಸಾಂಪಲ್ ಕೇಳ್ತೀವಿ ಸ್ನೇಹಿತರೆ. ಈಗ ದುಡ್ಡು ಬೇಕಾ? ದುಡ್ಡು ಮುಖ್ಯನಾ, ಫ್ಯಾಮಿಲಿ ಮುಖ್ಯನಾ? ಪಟ್ಟಂತ ಫ್ಯಾಮಿಲಿಗೆ ಜಂಪ್ ಆಗ್ತೀರಾ. ದುಡ್ಡು ಮುಖ್ಯನಾ, ಹೆಲ್ತ್ ಮುಖ್ಯನಾ? ಪಟ್ಟಂತ ಹೆಲ್ತ್ ಕಡೆ ಹೋಗ್ತೀರಾ. ದುಡ್ಡು ಮುಖ್ಯನಾ, ರಿಲಿಜನ್ ಮುಖ್ಯನಾ? ಪಟ್ಟಂತ ಫಸ್ಟ್ ರಿಲಿಜನ್ ಅಂತ ಹೋಗ್ತೀರಾ. ಸೊ ದುಡ್ಡು ಮತ್ತೆ ಎಲ್ಲಿಂದ ಬರಬೇಕು ನಿಮಗೆ? ಫಸ್ಟ್ ಥಿಂಗ್ ನಾವು ತಿಳ್ಕೊಬೇಕಾಗಿರೋ ಸ್ನೇಹಿತರೆ, ದುಡ್ಡು ಮುಖ್ಯ. ಹೇಗೆ ಮುಖ್ಯ? ನಿಮಗೊಂದು ಸಣ್ಣದಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಒಂದು ಒಟ್ಟು ಕುಟುಂಬ, ಒಂದು ರಿಚೆಸ್ಟ್ ಕುಟುಂಬ, ಒಂದು ಬಡ ಕುಟುಂಬ, ಎರಡು ತೊಗೊಳ್ಳೋಣ ಎಕ್ಸಾಂಪಲ್ ಆಗಿ. ದೊಡ್ಡ ಕುಟುಂಬದಲ್ಲಿ ದುಡ್ಡು ಮಾಡ್ತಾರೆ, ಕಷ್ಟಪಟ್ಟು ಸಂಪಾದನೆ. ಈಗ ಗಂಡಸಿಗೆ ದುಡಿಬೇಕು ಅನ್ನೋ ಆಸೆ, ಹೆಂಗಸಿಗೆ ಜೊತೇಲಿರಬೇಕು, ಹೆಂಡತಿಗೆ ಗಂಡ ಜೊತೇಲಿರಬೇಕು ಅನ್ನೋ ಆಸೆ. ದೊಡ್ಡ ಕುಟುಂಬದಲ್ಲಿ ಹೇಗೆ ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ, ಗಂಡ ದುಡಿಯೋಕ್ಕೆ ಹೋಗ್ತಾನೆ, ಕಷ್ಟ ಬಿದ್ದು ದುಡಿತಾನೆ ಕೂಡ, ದುಡ್ಡು ಬೇಜಾನಿರುತ್ತೆ. ಬಟ್ ಅವ್ರ ಮೈಂಡಲ್ಲಿ, ಹೆಂಡತಿ ಮೈಂಡಲ್ಲಿ ಏನಿದೆ? ಗಂಡ ನಂಗೆ ಟೈಮ್ ಕೊಡ್ತಾ ಇಲ್ಲ, ಸೊ ಬ್ರೇಕಪ್. ಎಕ್ಸಾಂಪಲ್ ಕೊಡ್ತಾರೆ ಸ್ನೇಹಿತರೆ. ಯಾರಿಗೂ ಆ ಥರ ಆಗೋದು ಬೇಡ. ದೇವ್ರ ಇಚ್ಛೆಯಿಂದ ದುಡ್ಡಿನ ಬಗ್ಗೆ ಯಾವ ರೀತಿ ಕಾನ್ಸೆಪ್ಟ್ ಬಡತನದಲ್ಲಿ ಬರುತ್ತೆ. ಈಗ ಮನೇಲಿ ಸಂತೋಷ ಇರುತ್ತೆ, ಎಲ್ಲ ಇರುತ್ತೆ, ಹೆಂಡತಿ ಮಕ್ಕಳು ಎಲ್ಲ ಖುಷಿಯಾಗಿರ್ತಾರೆ, ಬಟ್ ದುಡ್ಡಿರಲ್ಲ. ಸೊ ದುಡ್ಡಿಲ್ಲ ಅಂದರೆ ಹೆಂಗೆ ಸಂತೋಷವಾಗಿರ್ತಾರೆ? ದುಡ್ಡು ಇಲ್ಲ. ಈಗ ದುಡ್ಡು ಇರೋರಿಗೆ ಒಂಥರ ಪ್ರಾಬ್ಲಮ್ ಏನು, ಗಂಡ ಟೈಮ್ ಕೊಡ್ತಾ ಇಲ್ಲ. ಸೊ ಗಂಡ ದುಡಿತಾರದು ಯಾರಿಗೋಸ್ಕರ? ಸೊ ಅದೇ ಸ್ನೇಹಿತರೆ ಹೇಳೋದು, ಮನೆಯಲ್ಲಿ ಫಸ್ಟು ಏನು ತರಬೇಕಂದ್ರೆ ಒಗ್ಗಟ್ಟು. ಯಾವ ರೀತಿ ಒಗ್ಗಟ್ಟು? ನೀವೊಂದು ಪ್ಲ್ಯಾನ್ ಮಾಡಿ ಸ್ನೇಹಿತರೆ. ಪ್ರತಿ ತಿಂಗಳು ನೀವೊಂದು ಔಟಿಂಗ್ ಹೋಗಿ, ಪ್ರತಿ ವಾರ ಒಂದು ಹೋಟೆಲ್ಗೆ ಔಟಕ್ಕೆ ಹೋಗಿ, ಡಾಬಾಗೆ, ಯಾವುದಕ್ಕೆ ಬೇಕಾದ್ರೆ ನೀವೊಂದು ಪ್ಲ್ಯಾನ್ ಮಾಡಿ. ಮನೆ ಹಿಂಗಿರ್ಬೇಕು, ಹಂಗಿರ್ಬೇಕು, ಏನು ಬೇಕೋ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಈ ಪ್ಲ್ಯಾನಲ್ಲಿ ಫಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮನೆಯವರಿಗೆ ಯಾವ ರೀತಿ ಮನವರಿಕೆ ಮಾಡಬೇಕು ದುಡ್ಡಿನ ವಿಚಾರದಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವೊಂದು 10 ಪಾಯಿಂಟ್ಸ್ ಬರ್ಕೊಳ್ಳಿ, ಯಾವ್ಯಾವುದಕ್ಕೆ ಏನೇನು ಹೆಲ್ಪ್ ಮಾಡಿ. ಸೊ ಇದೆಲ್ಲ ಬೇಕು ಅಂದರೆ ಏನು ಮಾಡಬೇಕು? ಸೊ ಇದೆಲ್ಲ ಬೇಕು ಅಂದರೆ ದುಡ್ಡು ಬೇಕೇ ಬೇಕಲ್ವಾ?
ಸೊ ಆ ದುಡ್ಡುಗೋಸ್ಕರ ನಾವು ಕಷ್ಟಪಡ್ತೀವಿ ಅಂತ ಅಂದ್ಕೊಳ್ಳೋದಕ್ಕಿಂತ ಆ ದುಡ್ಡುಗೋಸ್ಕರ ನಾವು ವರ್ಕ್ ಮಾಡ್ತೀವಿ ಅನ್ನೋದನ್ನ ಕಾನ್ಸೆಪ್ಟನ್ನ ಫಸ್ಟ್ ನಾವು ಮೈಂಡಿಗೆ ತರಬೇಕಾಗುತ್ತೆ ಸ್ನೇಹಿತರೆ. ಯಾವುದೇ ವಿಚಾರ ಮ್ಯಾನಿಫೆಸ್ಟೇಷನ್ ಯಾಕೆ ವರ್ಕ್ ಮಾಡ್ತಾ ಇಲ್ಲ ಅನ್ನೋದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಫಸ್ಟ್ ನಮ್ಮಲ್ಲಿರೋ ಈ ದುಡ್ಡಿನ ಬಗ್ಗೆ ನಾನು ನಿಮ್ಗೆ ಮೊದಲೇ ಹೇಳ್ದಾಗೆ, ದುಡ್ಡು ಫ್ಯಾಮಿಲಿ ಅಂತ ಹೋದರೆ ಫ್ಯಾಮಿಲಿ ಫಸ್ಟು, ದುಡ್ಡು ಹೆಲ್ತ್ ಅಂತ ಹೋದರೆ ಹೆಲ್ತ್ ಫಸ್ಟು, ದುಡ್ಡು ರಿಲಿಜನ್ ಅಂತ ಹೋದರೆ ರಿಲಿಜನ್ ಫಸ್ಟು, ದುಡ್ಡು ಎಂಟರ್ಟೈನ್ಮೆಂಟ್ ಅಂತ ಹೋದರೆ ದುಡ್ಡು ಯಾವಾಗ ಬೇಕಾದ್ರೆ ಸಂಪಾದನೆ ಮಾಡೋಣ, ಮಜಾ ಮಾಡೋಣ ಬಾ, ಫಸ್ಟ್ ಮೂವಿಗೆ ಹೋಗೋಣ ಆಗ್ಬಿಟ್ಟು ಇನ್ನೊಂದು ಮತ್ತೊಂದು ಎಲ್ಲ ಹೌದು ಫಸ್ಟ್. ಆದರೆ ನೀವು ದುಡ್ಡು ಎಲ್ಲರಿಗೂ ಆಸೆ, ಆದರೆ ದುಡ್ಡಿನ ವಿಚಾರಕ್ಕೆ ಬಂದಾಗ, ಕಂಪ್ಯಾರಿಸನ್ಗೆ ಬಂದಾಗ ನೀವು ಯಾರು ಕಂಪ್ಯಾರಿಸನ್ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಫಸ್ಟ್ ಫ್ಯಾಮಿಲಿ, ಫಸ್ಟ್ ಹೆಲ್ತ್, ಫಸ್ಟ್ ದುಡ್ಡು. ಬಟ್ ನಿಮ್ಗೆ ಇನ್ನೊಂದು ಮನಸ್ಸಲ್ಲಿ ಇರಬೇಕು ಸ್ನೇಹಿತರೆ, ನೀವು ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ದುಡ್ಡಿದ್ರೆ ಇದೆಲ್ಲ ಆಟೋಮೆಟಿಕಾಗಿ ನೀವು ಸಂಪಾದನೆ ಮಾಡ್ತೀರಾ ಅನ್ನೋದು ನಿಮ್ಮ ಮೈಂಡಲ್ಲಿ ಫಸ್ಟ್ ಫಿಕ್ಸ್ ಆಗಬೇಕು. ದುಡ್ಡಿನ ವಿಚಾರದಲ್ಲಿ ನಿಮ್ಮ ಮೈಂಡಲ್ಲಿ ಇರತಕ್ಕಂಥ ಬ್ಲಾಕೇಜಸ್ ಏನು, ದುಡ್ಡಿರೋರು ಕಂಡ್ರೆ ಅಸೂಯೆ ಪಡೋಂಥದ್ದು, ದುಡ್ಡಿರೋರು ಕಂಡ್ರೆ ಅವ್ರ ದುರಾಂಕಾರ ಅವ್ರಿಗೆ. ಸೊ ಸ್ನೇಹಿತರೆ, ನಾವು ದುಡ್ದಿರ್ತಾರೆ ಅವ್ರು ಆ ಲೆವೆಲಲ್ಲಿ ಇದ್ದಾಗ ಆಟೋಮೆಟಿಕಲಿ ಆ ಸಹಜವಾಗಿ ಆ ದೌಲತ್ತು ಆ ಇದು ಬಂದೇ ಬರುತ್ತೆ ಯಾರಿಗಾದ್ರೂ. ಈಗ ನೀವು ಎಕ್ಸಾಂಪಲ್ ನಿಮ್ಮಿಂದ ಚಿಕ್ಕವ್ರ ಮುಂದೆ ನೋಡಿದಾಗ ನೀವು ಆ್ಯಟಿಟ್ಯೂಡ್ ತೋರಿಸ್ತೀರಾ, ಅದೇ ದೇವ್ರ ಹತ್ರ ಹೋದಾಗ ಸರೆಂಡ್ರ್ ಆಗೇ ಆಗ್ತೀರಾ. ನಿಮಗಿಂತ ಅದೇ MLA MP ಯಾರಾದರೂ ಬಂದರು ಅಂದರೆ ಅವ್ರ ಮುಂದೆ ಸರೆಂಡ್ರ್ ಆಗೇ ಆಗ್ತೀರಾ. ಸೊ ಅವ್ರು MLA MPಗಳು ದುಡ್ಡು ಮಾಡಿ ಅವ್ರಿಗೆ ನೀವು ಮರ್ಯಾದೆ ಕೊಡೋಕೆ ರೆಡಿ. ಅದೇ ಬೇರೆಯವ್ರು ದುಡ್ಡು ಮಾಡಿದಾಗ ಅವ್ರನ್ನ ನೋಡಿ ಅಸೂಯೆ ಪಡೋ ಅವಶ್ಯಕತೆ ಏನಿದೆ? ಫಸ್ಟ್ ಇದೆಲ್ಲ ಮೈಂಡಿಂದ ವಾಶ್ ಔಟ್ ಮಾಡಬೇಕು. ನಾವೇನಾಗಬೇಕು ಅದನ್ನು ಫಸ್ಟ್ ಕ್ಲಿಯರಾಗಿ ಮೈಂಡಲ್ಲಿ ಫಿಕ್ಸ್ ಆಗಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಈ ನಮ್ಮ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ವರ್ಕ್ ಆಗಲ್ಲ. ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ವರ್ಕ್ ಆಗಲ್ಲ. ನಿಮ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ನಮ್ಮ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಮೈಂಡ್ ಇರೋದು ಕಾನ್ಷಿಯಸ್ ಮೈಂಡ್ ಇರೋದು, ಸಬ್ಕಾನ್ಷಿಯಸ್ ಮೈಂಡ್ ಇರೋದು 95%, ಬಟ್ ಕಾನ್ಷಿಯಸ್ ಮೈಂಡ್ ಇರೋದು ಬರೀ 5%. ನಿಮ್ಗೆ ಆ 5% ಕಾನ್ಷಿಯಸ್ ಮೈಂಡ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೆಂಗೆ ನ್ಯೂಟ್ಲು ಮಾಡ್ತಿದೆ ಗೊತ್ತಾ ನಿಮಗೆ? ಅದ್ರ ಬಗ್ಗೆ ಲೈಟಾಗಿ ಒಂದು ನಾಲೆಡ್ಜ್ ಅಂದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಎಲ್ಲ ಗೊತ್ತು. ನಿಮಗೆ ಸ್ವಲ್ಪ ಏನಾದರೂ ನೋವು ಅನಿಸಿದ್ರೆ ಇಲ್ಲಿ ಕೈ ಇಟ್ಕೊಂಡು ಹೀಲ್ ಮಾಡ್ಕೊಳ್ಳೋದು ಗೊತ್ತು. ಏನಾದರೂ ಡೌಟ್ ಇದ್ದರೆ ಹಿಂದೆ ಕೆರ್ಕೊಂಡಾಗ ಆ ಡೌಟ್ ಬರುತ್ತೆ ಅನ್ನೋದು ಗೊತ್ತು. ನಿಮ್ಮ ಮೈಯಲ್ಲಿ ಎಲ್ಲಾದರೂ ಒಂಚೂರು ಏನಾದರೂ ಡ್ಯಾಮೇಜ್ ಆಯಿತು, ಗಾಯ ಆಯಿತು, ಏನೋ ಒಂದು ಆಯಿತು ಅಂದರೆ ಅದು ಬರೀ ನೀವು ಅದನ್ನು ನೀವೇನೂ ಮಾಡಲಿಲ್ಲ ಅಂದರೂ ಅದ್ರ ಪಾಡ್ಗೆ ಅದು ಹೀಲ್ ಮಾಡ್ಕೊಳ್ಳುತ್ತೆ. ಅದು ಹೀಲ್ ಮಾಡ್ಕೊಳ್ಳೋದೇ ಇರೋಂಥದ್ದು ಏನಿಲ್ಲ. ನೀವು ಇಷ್ಟುದ್ದ ಇದ್ದವ್ರನ್ನ ಇಷ್ಟುದ್ದ ಮಾಡಿರೋದು. ಸೊ ಅದೇ ಆ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದೇ. ನೀವು ಅದನ್ನು ಯೂನಿವರ್ಸ್ ಅಂತನಾದರೂ ಕರೀರಿ, ಗಾಡ್ ಅಂತನಾದರೂ ಕರೀರಿ, ನೀವು ಏನು ಬೇಕೋ ಅದಕ್ಕೆ ಹೆಸರು ನೀವು ಕೊಟ್ಕೊಳ್ಳಿ. ಬಟ್ ಕೆಲಸ ಮಾಡ್ತಿರೋದು ಅದೇ. ನೀವು ಮನಗಿದ್ರೆ ನಿಮ್ಮ ಹಾರ್ಟ್ ಪಂಪ್ ಆಗ್ತಾ ಇರುತ್ತೆ, ನಿಮ್ಮ ಲಂಗ್ಸ್ ಕಿಡ್ನಿಗೆ ಎಲ್ಲ ಕ್ಲಿಯರ್ ಮಾಡ್ತಾ ಇರುತ್ತೆ. ಸೊ ಎಲ್ಲ ಪ್ರೋಸೆಸ್ ಆಟೋಮೆಟಿಕ್ಕಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮಾಡ್ತಾ ಇದೆ ಅಲ್ವಾ? ಅದೇ ನಿಮ್ಮ ಕಾನ್ಷಿಯಸ್ ಮೈಂಡ್ಗೆ ಆ ಕೆಲಸ ಕೊಟ್ಟಿದ್ದರೆ, ಅಯ್ಯೋ ನಂಗೆ ಸುಸ್ತಾಗ್ತೈತೆ ಮನಿಕಂತೀನಿ, ಅಯ್ಯೋ ನನ್ನ ಕೈಲಿ ಆಗ್ತಾಯಿಲ್ಲ, ಇದೆಲ್ಲ ಕಾಮನಾಗಿ ಬರ್ತಿತ್ತಲ್ವಾ? ಸೊ ಅದು ಮಾಡ್ತಾ ಇದೆ ಅಂದರೆ ಅದಕ್ಕೆ ನಾವು ಏನು ಪ್ರಯಾರಿಟಿ ಕೊಡಬೇಕು, ಅದಕ್ಕೆ ಏನು ನಾವು ಫೀಡ್ ಮಾಡಿದ್ರೆ ಅದು ಏನು ಕೆಲಸ. ಸೊ ನಾನು ಇನ್ನೊಂದು ಅದಕ್ಕಿಂತ ಹೆಚ್ಚಿಗೆ ಹೇಳ್ಬೇಕಂದ್ರೆ, ಯಾವುದಾದ್ರೂ ಒಂದು ಮಗು ಗಾಡಿ ಕೆಳಗೆ ಸಿಗಾಕೊಂಡಿದೆ ಅಂದರೆ ತಾಯಿ ಆಟೋಮೆಟಿಕ್ಕಾಗಿ ಬಂದು ಆ ಇಡೀ ಗಾಡಿನೇ ಎತ್ತಾಕಿರೋ ಎಷ್ಟೋ ಉದಾಹರಣೆಗಳು ನಾವು ನೋಡಿದ್ದೀವಲ್ಲ. ಸೊ ಹೆಂಗೆ ಕೆಲಸ ಮಾಡತ್ತದು? ಸೊ ಆ ಶಕ್ತಿ ಕೊಡೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡೇ ಸ್ನೇಹಿತರೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಎಲ್ಲ ರೀತಿ ಕೆಲಸ ಮಾಡೋಂಥ ಶಕ್ತಿ ಇದೆ. ಆದರೆ ಅದನ್ನು ಕೆಲಸ ಮಾಡ್ಸೋಕ್ಕೆ ಕಾನ್ಷಿಯಸ್ ಮೈಂಡ್ ಬಿಡ್ತಾ ಇಲ್ಲ. ಸೊ 95%ನ ತಡೀತಾ ಇರೋದು ಬರೀ 5%. ಅಂದರೆ ಆ 5%ಗೆ ಬೇಕಾಗಿರೋದೇನು? ನೀವೇನು ಮಾಡಿದ್ರೂ ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ. ಅದು ಅಂದರೆ ನಿಮ್ಗೆ ಅದಕ್ಕೇನು ಬೇಕು? ಮೋಜು ಮಸ್ತಿ ಬೇಕು, ಆರಾಮಾಗಿ ಆ ಟೈಮ್ಗೆ ಏನು ಬೇಕೋ ಅದು ಬೇಕು. ಅದಕ್ಕೋಸ್ಕರ ಈ ಸಬ್ಕಾನ್ಷಿಯಸ್ ಮೈಂಡ್ನ ಲೇಝಿ ಮಾಡಿ ಕುಣಿಸಿದೆ. ಸೊ ಅದನ್ನು ನೀವು ಆದಷ್ಟು ತಟ್ಟಿ ಎಬ್ಬರಿಸಿದ್ರೆ, ನೀವು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ತಡೀತಾ ಇರೋದು ಅದೇ. ಆ ಕಾನ್ಷಿಯಸ್ ಮೈಂಡ್ನ ಸೈಡ್ಗಿಟ್ಟು ಯೋಚನೆ ಮಾಡಿ, ಅಂದರೆ ನಾವು ಯೋಚನೆ ಮಾಡಿ ಅಂತ ಹೇಳಿದ್ರೆ ಅದಕ್ಕೆ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ಬಗ್ಗೆ ತಿಳ್ಕೊಂಡು ಈ ಬ್ಲಾಕೇಜಸ್ನ ಕ್ಲಿಯರ್ ಮಾಡಿಕೊಂಡು ನಾವು ಗೋಲ್ ಸೆಟ್ ಮಾಡೋದ್ರಿಂದ 100% ಆ ಗೋಲ್ ಸೆಟ್ ಆಗುತ್ತೆ, ವರ್ಕ್ ಆಗುತ್ತೆ ಸ್ನೇಹಿತರೆ. ಸೊ ಮೊದಲು ನಾವು ಇದನ್ನು ಮಾಡೋದನ್ನ ಕಲಿಬೇಕು. ಇದನ್ನು ಮಾಡೋದು ಕಲಿದೆ ನಾವು ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ವರ್ಕ್ ಆಗಲ್ಲ. ಇದನ್ನು ಫಸ್ಟ್ ಮಾಡೋದು ಕಲಿತ್ರೆ 100% ಹೋಗ. ನೀವು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ನೀವು ಒಬ್ಬ ಏನಾಗಬೇಕು ಫಸ್ಟು ನಮ್ಮ ಮೈಂಡಲ್ಲಿದೆ, ಏನೋ ಒಂದು ಆಗಬೇಕು. ಲೈಕ್ ಒಬ್ಬ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಬೇಕು, ಇಲ್ಲ ಪೊಲಿಟಿಷಿಯನ್ ಆಗಬೇಕು, ಇಲ್ಲ ಆ್ಯಕ್ಟ್ರ್ ಆಗಬೇಕು. ನಿಮ್ಗೆ ಏನಾದರೂ ಇರಲಿ ಮೈಂಡಲ್ಲಿ, ಫಸ್ಟ್ ಅವ್ರನ್ನ ಫಾಲೋ ಮಾಡೋದು ಕಲಿಬೇಕು. ಸೊ ಫಾಲೋ ಅಂದರೆ ಏನು, ಒಬ್ಬರನ್ನ ಇಟ್ಕೊಂಡು ಅವ್ರನಿಂದನೇ ಫಾಲೋ ಮಾಡೋದು ಆ ಥರ ನಾನು ಹೇಳ್ತಾಯಿಲ್ಲ. ಅವ್ರು ಈ ಡೈಲಿ ರೊಟೀನ್ ಏನು ಮಾಡ್ತಾರೆ
ಅವ್ರ ಅಭ್ಯಾಸಗಳು ಏನೇನಿದೆ, ಹಂಗಂತ ಕೆಟ್ಟ ಅಭ್ಯಾಸಗಳಿರುತ್ತೆ ಇಲ್ಲ ಅಂತಲ್ಲ, ಅದನ್ನು ತೊಗೋಬೇಡಿ ದಯವಿಟ್ಟು. ಬಟ್ ಅವ್ರು ಆ ಲೆವೆಲ್ಗೆ ರೀಚ್ ಆಗಬೇಕಂದ್ರೆ ಅವ್ರಿಗೆ ಏನೇನು ಕಷ್ಟ ಬಿದ್ದಿದ್ದಾರೆ, ಬಿಲ್ ಗೇಟ್ಸ್ ಆಗ್ಬೋದು, ಅಂಬಾನಿ ಆಗ್ಬೋದು, ನಾವು ಟ್ರಾನ್ಸ್ಪೋರ್ಟೇಷನ್ ಫೀಲ್ಡಿಗೆ ಬಂದರೆ VRL ಅವರು ಆಗ್ಬೋದು. ಸೊ ಇವ್ರನ್ನೆಲ್ಲ ನಾವು ಒಂದು ಗೋಲ್ ಅಂತ ಅಂದರೆ ಅವ್ರು ಏನು ಮಾಡಿದ್ದಾರೆ ಅವ್ರ ಹಿಸ್ಟ್ರಿನ ಓದ್ತಾ ಇದ್ದರೆ ನಮ್ಗೆ ಅದ್ರ ನಾಲೆಡ್ಜ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಹೊಸ್ದಾಗಿ ನಾವೊಂದು ಗೋಲ್ ಸೆಟ್ ಮಾಡಿ ರೀಚ್ ಆಗಬೇಕಂದ್ರೆ ಭಾಳ ಕಷ್ಟ ಇದೆ ಇವತ್ತು. ಸೊ ನಾವು ಈಸಿ ವೇ ಅಂದರೆ ಯಾರು ರೀಚ್ ಆಗಿದ್ದಾರೆ ಅವ್ರ ಗೈಡ್ಲೈನ್ಸ್ ತೊಗೊಂಡು ಅವ್ರನ್ನ ಫಾಲೋ ಮಾಡಿದ್ರೆ ಈಸಿ ಅವರು ಆ ಗೋಲ್ ರೀಚ್ ಆಗಬೇಕಂದ್ರೆ ತುಂಬ ಕಷ್ಟಪಟ್ಟಿರ್ತಾರೆ. ಸೊ ಆ ಟೆಕ್ನಿಕ್ಸ್ನ ನಾವು ತಿಳ್ಕೊಂಡು ಈಸಿಯಾಗಿ 10 ವರ್ಷ ರೀಚ್ ಆಗೋ ಜಾಗದಲ್ಲಿ 2 ವರ್ಷ 3 ವರ್ಷಕ್ಕೆ ಆ ಲೆವೆಲ್ ರೀಚ್ ಆಗ್ಬೋದು ಸ್ನೇಹಿತರೆ. ನಮ್ಗೆ ಅದು ಹೆಂಗೆ ಅಂತ ಗೊತ್ತಿರಬೇಕು. ಫಸ್ಟ್ ಥಿಂಗ್ ವಿ ಶುಡ್ ಕ್ಲಿಯರ್ ಅವರ್ ಬ್ಲಾಕೇಜಸ್. ನಾವು ಫಸ್ಟು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋದು ಕಲಿಬೇಕು. ಎರಡನೇದಾಗಿ ನೀವೇನಾಗಬೇಕು ಅದಕ್ಕೆ ಕ್ಲಿಯರ್ ಪಿಕ್ಚರ್ ಇರಬೇಕು ನಿಮಗೆ. ಅದನ್ನು ವಿಜುವಲೈಸ್ ಮಾಡಬೇಕು. ನೀವು ಯಾವ ಫೀಲ್ಡಲ್ಲಿ ಪರಿಣಿತರಿದ್ರಿ. ಇಕ್ಕಿ ಬಾಯ್ ಅಂತ ಕೇಳಿದರೆ ಸ್ನೇಹಿತರೆ, ಇಕ್ಕಿ ಬಾಯ್ ಅಂದರೆ ಯಾರು? ನಮ್ಮಲ್ಲಿರೋ ಪ್ಯಾಷನ್. ಆ ಇಕ್ಕಿ ಬಾಯ್ನ ಫಾಲೋ ಮಾಡಿದ್ರೆ 100% ರೀಚ್ ಆಗ್ಬೋದು. ದಿಸ್ ಆ್ಯಕ್ಚುಲಿ ಜಾಪನೀಸ್ ಅವ್ರು ಯೂಸ್ ಮಾಡೋ ಟೆಕ್ನಿಕ್ ಇದು. ಇಕ್ಕಿ ಬಾಯ್ ಟೆಕ್ನಿಕ್ ಅಂದರೆ ಭಾಳ ಅವರು ಅದಕ್ಕೆ ಸ್ನೇಹಿತರೆ ಇವತ್ತು ಭಾಳ ಏಜೆಡ್ ಪರ್ಸನ್ಸ್ ಜಾಸ್ತಿ ವರ್ಷ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಬದುಕಿರೋದು ಅಂದರೆ ಜಾಪನೀಸ್ ಅವರು. ನಮ್ಮಲ್ಲಿ ಇಲ್ಲ ಅಂತ ಆಮೇಲೆ ತಿಳ್ಕೊಳಕ್ಕೆ ಹೋಗ್ಬಿಡಿ, ನಮ್ಮಲ್ಲೂ ಇದ್ದಾರೆ. ಬಟ್ ನಮ್ಮಲ್ಲಿ ಅದನ್ನು ರೂಢಿಗೆ ಜಾಸ್ತಿ ಇಟ್ಕೊಂಡಿಲ್ಲ. ರೂಢಿಗೆ ಇಟ್ಕೊಂಡಿರೋರು ಇವತ್ತು ತುಂಬ ಚೆನ್ನಾಗಿದ್ದಾರೆ, ಇವತ್ತು ಹೆಲ್ದಿ ಆಗಿದ್ದಾರೆ, ಇವತ್ತು ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ. ಸೊ ನೀವು ಫಸ್ಟ್ ಕಾನ್ಸೆಪ್ಟ್ ಏನಂದರೆ ನೀವು ಇಕ್ಕಿ ಬಾಯ್ನ ನೀವು ಕಂಡುಹಿಡ್ಕೊಬೇಕು. ನಿಮ್ಮ ಪ್ಯಾಷನ್ ಏನು, ನಿಮ್ಗೆ ಯಾವುದ್ರಲ್ಲಿ ಆಸಕ್ತಿ ಇದೆ ಅದನ್ನು ಫಸ್ಟ್ ನೀವು ಕಂಡುಹಿಡ್ಕೊಬೇಕು. ಆ ಪ್ಯಾಷನ್ ಏನು ಅಂತ ಗೊತ್ತಾದ ಮೇಲೆ ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾವ ರೀತಿ ವರ್ಕ್ ಮಾಡಬೇಕು? ಫಸ್ಟ್ ಗೋಲ್ ಸೆಟ್ಟಿಂಗ್ ಅಂದರೆ ನೀವೇನಾಗಬೇಕು ಅಂತ ಪ್ಯಾಷನ್ ತಿಳ್ಕೊಂಡ್ರೆ ನೆಕ್ಸ್ಟು ಅದನ್ನು ಬರಿಬೇಕು. ನಿಮ್ಗೆ ಏನು ಬೇಕು, ಏನಾಗಬೇಕು, ದ ಫೈನಲ್ ಡೆಸ್ಟಿನಿ ವಾಟ್ ಯು ವಾಂಟ್ ಟು ರೀಚ್ ಅದನ್ನು ಬರಿಬೇಕು. ಬರೆದ್ಬಿಟ್ಟು ಏನು ಮಾಡಬೇಕು, ಅದನ್ನು ಡೈಲಿ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಮಲಗೋದಕ್ಕಿಂತ ಮುಂಚೆ ಒಂದು 5 ನಿಮಿಷ ಅದಕ್ಕೆ ಟೈಮ್ ಕೊಡಬೇಕು ಸ್ನೇಹಿತರೆ. ನಿಮ್ಮ ಮ್ಯಾನಿಫೆಸ್ಟೇಷನ್ ಯಾವುದೇ ವರ್ಕ್ ಆಗಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಓಪನಲ್ಲಿರುತ್ತೆ. ನೈಟ್ ಮಲಗೋಕ್ಕೆ 5 ನಿಮಿಷ ಮುಂಚೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಓಪನಲ್ಲಿರುತ್ತೆ ಸ್ನೇಹಿತರೆ. ಈ ಟೈಮ್ನ ಬಳಸ್ಕೊಂಡು ನಾವು ಅದನ್ನು ಫೀಡ್ ಮಾಡಬೇಕು. ಐ ವಾಂಟ್ ಟು ಬಿಕಮ್ ದಿಸ್, ನಾನು ಇದಾಗಬೇಕು ಅನ್ನೋದನ್ನ ಮೊದಲು ನೀವು ಫೀಡ್ ಮಾಡಬೇಕು. ಫೀಡ್ ಮಾಡೋದು ಯಾವ್ಯಾವ ರೀತಿ 3-4 ಟೆಕ್ನಿಕ್ಸ್ ಇದೆ ಸ್ನೇಹಿತರೆ. 1-2 ಹೇಳ್ಕೊಡ್ತೀನಿ ನಿಮಗೆ, ಸಿಂಪಲ್ ಟೆಕ್ನಿಕ್ಸ್. ಫಸ್ಟು ನಿಮ್ಗೆ ಏನು ಆಗಬೇಕು, ನೀವೇನು ಮಾಡಬೇಕು ಅದನ್ನು ಬರಿಬೇಕು, ಕಂಪ್ಲೀಟಾಗಿ ಬರಿಬೇಕು, ಡೈಲಿ ಓದಬೇಕು. ಎರಡನೇದು ವಿಡಿಯೋ ಮಾಡ್ಕೊಳ್ಳಿ, ಇಯರ್ಫೋನ್ ಹಾಕ್ಕೊಂಡು ನೋಡಿ ನೈಟ್ ಮಲಗೋದಕ್ಕಿಂತ ಮುಂಚೆ. 100% ಸ್ನೇಹಿತರೆ ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ಟು ಬಿ ಫ್ರ್ಯಾಂಕ್ ಸೂಪರಾಗಿ ವರ್ಕ್ ಮಾಡುತ್ತೆ ಇದು. ದೆನ್ 3ನೇದು ಇಯರಿಂಗ್ ಲೈಕ್ ಆಡಿಯೋ ರೆಕಾರ್ಡ್ ಮಾಡಿ. ನಿಮ್ಗೇನೋ ಇರಿಟೇಟ್ ಆಗುತ್ತೆ, ಯಾರಾದ್ರು ನೋಡ್ತಾರೆ, ವಿಡಿಯೋ ಮಾಡಿ ಇಟ್ಕೊಳಕ್ಕಾಗಲ್ಲ. ಆಡಿಯೋ ರೆಕಾರ್ಡ್ ಮಾಡಿ, ರಿಪೀಟ್ ಮಾಡಿ. ಯು ವಾಂಟ್ ಟು ಬಿ ವಾಟ್ ಯು ವಾಂಟ್ ಟು ಬಿ ರಿಪೀಟ್ ಮಾಡಿ. ಆಡಿಯೋದಲ್ಲಿ ಚೆನ್ನಾಗಿ ರಿಪೀಟ್ ಮಾಡಿ. ನೈಟ್ ಬೇಕಾದ್ರೆ 1 hour ರೆಕಾರ್ಡ್ ಮಾಡ್ಕೊಳ್ಳಿ. ಆಡಿಯೋ ಕಂಪ್ಲೀಟಾಗಿ ರಿಪೀಟ್ ಮಾಡಿ ಇಯರ್ಫೋನ್ ಹಾಕ್ಕೊಂಡು ಮನಿಕೊಳ್ಳಿ. ನೀವು ಕೇಳ್ತಾ ನೀವು ನಿದ್ದೆಲಿದ್ದಾಗೂ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ರೀಚ್ ಆಗುತ್ತೆ. ಆಯಿತು ಸರ್, ಇದೆಲ್ಲ ಮಾಡ್ದೋ ಹೆಂಗೆ ಕೆಲಸ ಮಾಡುತ್ತೆ? ಸೊ ನೋಡಿ, ದುಡ್ಡು ಬೇಕು. ಈಗ ಒಂದು 10 ಲಕ್ಷ ಬೇಕು, 10 ಲಕ್ಷ ಬೇಕು ಅಂತ ಬರೆದ್ರೆ ಹೆಂಗೆ ದುಡ್ಡು ಬರುತ್ತೆ ಅಂತ ನೀವು ಯಾರಾದರೂ ಕೇಳಿದರೆ ಯಾರು ದೇವ್ರು ಬಂದು ದುಡ್ಡು ಕೊಡೋಲ್ಲ ಸ್ನೇಹಿತರೆ. ನಿಮ್ಗೆ ಆ ಅಮೌಂಟ್ ಏನು ಬರ್ದೈತೀರ ಆ ಗೋಲ್ ರೀಚ್ ಆಗಬೇಕಂದ್ರೆ ಆ ಯೂನಿವರ್ಸಿಂದ ಸಿಗ್ನಲ್ಸ್ ಪಾಸ್ ಆಗುತ್ತೆ. ಸೊ ನಿಮ್ಗೆ ಆ ಥರ ಸಂಪಾದನೆ ಆಗೋಂಥ ಕೆಲಸ ಬರ್ಬೋದು. ಯಾವುದಾದ್ರೂ ಒಂದು ಸಣ್ಣ ಕೆಲಸಕ್ಕೆ ಅಷ್ಟು ದುಡ್ಡು ಬರತಕ್ಕಂಥ ಕೆಲಸ ಬರ್ಬೋದು. ಯಾವುದಾದ್ರೂ ಒಂದು ಟೆಂಡರ್ ಆಗ್ಬೋದು. ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಯಾರಾದರೂ ಗಿಫ್ಟ್ ಕೊಡ್ಬೋದು, ಯಾವುದೇ ಒಂದು ರೀತಿ. ಸೊ ಫಸ್ಟ್ ನಾವು ಏನು ಯೋಚನೆ ಹೆಂಗೆ ಆಗ್ಬಿಡುತ್ತಿದ್ದು, ಫಸ್ಟ್ ಇದನ್ನು ಮೈಂಡಿಂದ ತೆಗಿಬೇಕು. ಮಾತು ಮಂತ್ರ ಆಗಬೇಕು. ನಾವು ಏನನ್ನ ರಿಪೀಟ್ ಮಾಡ್ತೀವಿ, ಈಗ ಮಂತ್ರ ಜಪ ಅಂತ ಹೇಳ್ತೀವಿ. ಮಂತ್ರ ಜಪ ಅಂದರೆ ಏನು? ಸೊ ಒಂದು ಪರ್ಟಿಕ್ಯುಲರ್ ಮಂತ್ರ ನಾವು ಜಪ ಮಾಡ್ತೀವಿ. ಸೊ ಅದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಓಕೆ ಫೈನ್. ಮಾತು ಕೂಡ ಅದೇ ರೀತಿ ಮಂತ್ರ ಆಗುತ್ತೆ. ನೀವು ಒಳ್ಳೆಯದು ರಿಪೀಟ್ ಮಾಡಿದ್ರೆ ಅದು 100% ಒಳ್ಳೆಯದೇ ಆಗುತ್ತೆ. ಯಾಕೆಂದರೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಆಟೋಮೆಟಿಕಲಿ. ನಿಮ್ಮ ನರ್ವ್ ಸಿಸ್ಟಮಲ್ಲ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ.
ಅದೇ ರೀತಿ ನೀವು ಕೆಟ್ಟದ್ದು, ಈಗ ಎಕ್ಸಾಂಪಲ್ ನಿಮ್ಗೆ ಕೇಳಬೇಕಾದ್ರೆ ಒಂದು ಕೆಟ್ಟ ಒಂದು ಯಾವುದಾದ್ರೂ ಕೆಟ್ಟ ಸನ್ನಿವೇಶನ ಜ್ಞಾಪಿಸ್ಕೊಳ್ಳಿ ಅಂದ ತಕ್ಷಣ ನೀವು ಕೆಟ್ಟದ್ದು ಜ್ಞಾಪಿಸ್ಕೊತೀರ, ಆಟೋಮೆಟಿಕ್ಕಾಗಿ ಮೈಂಡ್ ಡಿಮ್ ಆಗುತ್ತೆ. ಅದೇ ಒಂದು ಪಾಸಿಟಿವ್ ಖುಷಿ ವಿಚಾರನ ಜ್ಞಾಪಿಸ್ಕೊಳ್ಳಿ ಅಂದ ತಕ್ಷಣ, ಖುಷಿ ಅಂದ ತಕ್ಷಣ ವಾವ್ ಚೇರ್ ಅಪ್, ನಿಮ್ಮ ಮೈಂಡ್ ಆ ರೀತಿ ಆಟೋಮೆಟಿಕಲಿ ನಿಮ್ಮಲ್ಲೇ ಎಲ್ಲ ಇದೆ, ಹೊರಗಡೆ ಏನೂ ಇಲ್ಲ, ನಿಮ್ಮಲ್ಲೇ ಪ್ರತಿಯೊಂದು ಇರೋದು. ಅದನ್ನು ಹೇಗೆ ಆಚೆ ತೆಗಿಬೇಕು ಅನ್ನೋದು ಗೊತ್ತಿಲ್ಲ ಅಷ್ಟೇ ನಮಗೆ. ಫಸ್ಟ್ ವಿ ಶುಡ್ ಥಿಂಕ್ ಅಬೌಟ್ ದ್ಯಾಟ್ ಆ್ಯಂಡ್ ವಿ ವಾಂಟ್ ಟು ಡೂ ಇಟ್ ಅಷ್ಟೇ. ಮಾತು ಮಂತ್ರ ಆಗುತ್ತೆ, ಇದೊಂದು ಕಾನ್ಸೆಪ್ಟ್ ಸೂಪರಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ. ನೀವು ಯಾವುದಾದ್ರೂ ಆಗಲಿ ಒಂದು ವರ್ಡ್ ರಿಪೀಟ್ ಮಾಡಿ, ಅದು 100% ನೆಕ್ಸ್ಟ್ ಸೆಕೆಂಡ್ ಇಟ್ ವಿಲ್ ಬಿ ಹಾಗೆ ಆಗುತ್ತದ ಕೆಲಸ. ಸೊ ಅದು ಹೇಗೆ ಮಾಡಬೇಕು ಅನ್ನೋ ಟೆಕ್ನಿಕ್ ಗೊತ್ತಿರಬೇಕು. ಆ ಟೆಕ್ನಿಕ್ನ ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ, ನಾವು ಯಾವುದೇ ಕಾರಣಕ್ಕೂ ಫೇಲ್ಯೂರನ್ನು ಮಾತೇ ಇಲ್ಲ, ಫೇಲ್ಯೂರನ್ನು ಕಂಪ್ಲೀಟ್ ಮಾತೇ ಇಲ್ಲ. ಒಪ್ಪೋನೋ ಟೆಕ್ನಿಕ್ಕು ಭಾಳ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ, ಇದು ಕೆಲಸ ಮಾಡೋದಕ್ಕಿಂತ ಮುಂಚೆ ನಾನು ಹೇಳ್ದಾಗೆ ಫಸ್ಟು ನಿಮ್ಮಲ್ಲಿರೋ ಬ್ಲಾಕೇಜ್ನ ರಿಮೂವ್ ಮಾಡ್ಕೊಳ್ಳಿ. ನಾನು ರಿಮೂವ್ ಮಾಡೋದಕ್ಕೆ 2-3 ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ರಿಮೂವ್ ಮಾಡ್ಕೊಳ್ಳಿ, ಆಮೇಲೆ ಈ ಟೆಕ್ನಿಕ್ಸ್ನ ಯೂಸ್ ಮಾಡಿ. 100% ವರ್ಕ್ ಮಾಡುತ್ತೆ ಸ್ನೇಹಿತರೆ. ಅದು ವರ್ಕ್ ಮಾಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿರಬೇಕು. ಆ ಕಾನ್ಫಿಡೆನ್ಸ್ ಇಲ್ಲದೆ ನಾವು ಏನು ಮಾಡಿದ್ರೂ ಕೆಲಸ ಮಾಡಲ್ಲ. ಫಸ್ಟು ನೆಗೆಟಿವ್ ಥಾಟ್ಸ್ನ ಕಿತ್ತು ಬಿಸಾಕಿ. ಬರುತ್ತೆ, ಅದು ನಾನು ಹೇಳಿದ ತಕ್ಷಣ ಕಿತ್ತು ಬಿಸಾಕಕ್ಕೆ ಆಗಲ್ಲ, ಇದು ಬರುತ್ತೆ. ಬಟ್ ಯು ಕ್ಯಾನ್ ಯೂಸ್ ಎನಿ ವರ್ಡ್ ಟು ಕಟ್, ಅಂದರೆ ಕಟ್ ಇಲ್ಲ ಕ್ಯಾನ್ಸಲ್, ನೋ ಅಂದರೆ ನಿಮ್ಗೆ ಆ ಥಾಟ್ಸ್ ಬಂದ ತಕ್ಷಣ ಒಂದು ಯಾವುದಾದ್ರೂ ಒಂದು ಟ್ರಿಗರಿಂಗ್ ಪದ ಬಳಸಿದ್ರೆ, ಆ ಟ್ರಿಗರಿಂಗ್ ಪದ ಬಳಸಿದ್ರೆ 100% ಸ್ಟಾಪ್ ಆಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ, ಯಾರಿಗೂ ಬರಲ್ಲ ಅಂತ ಹೇಳಲ್ಲ, 100% ಬರುತ್ತೆ ನೆಗೆಟಿವ್ ಥಾಟ್ಸ್. ಆ ನೆಗೆಟಿವ್ ಥಾಟ್ಸ್ನ ಕಟ್ ಮಾಡೋಕ್ಕೆ ಟೆಕ್ನಿಕ್ಸ್ ಗೊತ್ತಿರಬೇಕು. ನಿಮ್ಮಲ್ಲಿ ಆ ಒಂದು ಟ್ರಿಗರ್ ಅಂತ ಇದೆ, ಆ ಟ್ರಿಗರ್ನ ಯೂಸ್ ಮಾಡೋದು ಕಲಿಬೇಕು. ನಿಮ್ಗೆ ಏನಾದರೂ ಒಂದು ಅನ್ವಾಂಟೆಡ್ ಬಂತು, ಕಟ್ ಕ್ಯಾನ್ಸಲ್, ನಾನು ಕಟ್ ಅಂತ ಬಳಸ್ತೀನಿ ಸ್ನೇಹಿತರೆ. ಕಟ್ ಅಂದ ತಕ್ಷಣ ಆ ಥಾಟ್ ಹೊರಟೋಗುತ್ತೆ, ಹೋಗಲೇಬೇಕು. ಅದು ಹೋಗುತ್ತೆ ಅಂತ ನೀವು ಫಿಕ್ಸ್ ಆದರೆ ಹೋಗುತ್ತೆ. ಫಸ್ಟ್ ಹೋಗ್ಸೋದನ್ನ ಕಲಿಬೇಕು ನಾವು ಇದನ್ನೆಲ್ಲ ಯೂಸ್ ಮಾಡದೆ ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರು, ಗೋಲ್ ಸೆಟ್ಟಿಂಗ್ ಮಾಡಿದ್ರು, ವಿಷನ್ ಬೋರ್ಡ್ ಮಾಡಿದ್ರು, ನಾವೇನೇ ಮಾಡಿದ್ರು ವರ್ಕ್ ಆಗಲ್ಲ. ಫಸ್ಟ್ ನಾವೇನು ಮಾಡ್ತೀವಿ ಅದಕ್ಕೆ ಕ್ಲಿಯರ್ ಪಿಕ್ಚರ್ ಇರಬೇಕು ನಮ್ಮ ಹತ್ರ. ಲಾಸ್ಟ್ ನಾವು ಮಾಡಿದ್ರೆ ಏನು ಆಗ್ತೀವಿ ಆ ವಿಷನ್ ಇರಬೇಕು ನಮ್ಮ ಹತ್ರ. ಇದು 2 ಪಾಯಿಂಟ್ ಮಧ್ಯ ಇನ್ನೂ ಸುಮಾರು ಪಾಯಿಂಟ್ಸ್ ಇದೆ, ಬೇಡ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಇದು 2 ಪಾಯಿಂಟ್ ಬಳಸದೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರು 100% ಹೇಳ್ತೀನಿ. ಬಟ್ ಬೈ ಲಕ್ ಇಟ್ ವಿಲ್ ಮೇ ಬಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದಕ್ಕಿಂತ ಹೆಚ್ಚಿಗೆ ಇದನ್ನು ಬಳಸದೆ ನಾವೇನು ಮಾಡಿದ್ರು ವರ್ಕ್ ಆಗಲ್ಲ. ಕೊನೆಗೆ ಯಾರು ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಅದು ಇದು ಅಂತ, ಬಟ್ ಯಾವುದು ಕೆಲಸ ಮಾಡಲ್ಲ ಅಂತ ಬೈಕಂತೀರ. ಸೊ ಅದು ಬೈಕಳ ಅವಶ್ಯಕತೆ ಇಲ್ಲ. ಫಸ್ಟ್ ನಿಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್ನ ರಿಮೂವ್ ಮಾಡಿ, ನೆಗೆಟಿವ್ ಬ್ಲಾಕೇಜಸ್ನ ರಿಮೂವ್ ಮಾಡಿ. ದುಡ್ಡಿನ ಬಗ್ಗೆ ದುಡ್ಡು ಬೇಕು ಅಂತ ಹೇಳ್ತೀರಾ, ಅದಕ್ಕೆ ಕಂಪೇರ್ ಮಾಡಿ ಫ್ಯಾಮಿಲಿನೋ, ಹೆಲ್ತೋ, ರಿಲಿಜಿಯನ್ನೋ, ಫ್ರೆಂಡ್ಸೋ, ಎಂಟರ್ಟೈನ್ಮೆಂಟೋ ಯಾವುದಾದ್ರೂ ಕಂಪೇರ್ ಮಾಡಿದ್ರೆ ಅವಾಗ ದುಡ್ಡು ಸೈಡ್ಗೆ ಹೊರಟೋಗುತ್ತೆ. ಅದನ್ನು ಬಿಡಿ. ದುಡ್ಡಿದ್ದರೆ ಎಲ್ಲ ಬರುತ್ತೆ. ಆಮೇಲೆ ಅದನ್ನು ತಪ್ಪಾಗಿ ತಿಳ್ಕೊಬಿಡಿ, ದುಡ್ಡಿದ್ರೆ ಎಲ್ಲ ಬಂದ್ಬಿಡುತ್ತಾ, ಹಂಗಲ್ಲ, ಬರುತ್ತೆ, 100% ಬರುತ್ತೆ. ಅದು ನಿಮಗೂ ಗೊತ್ತಿದೆ, ನಾಲೆಡ್ಜ್ ಇದೆ ನಿಮಗೂ, ಬಟ್ ಆದರೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ ನೀವಷ್ಟೇ. ಸೊ ಫಸ್ಟ್ ನನ್ನ ಕಡೆಯಿಂದ ಸಜೆಷನ್ ಏನಂದರೆ, ಟೆಕ್ನಿಕ್ಸ್ ಯೂಸ್ ಮಾಡಿ, ಈಸಿಯಾಗಿ ನಿಮ್ಮಲ್ಲಿರೋ ನೆಗೆಟಿವ್ ಬ್ಲಾಕೇಜಸ್ನ ರಿಮೂವ್ ಮಾಡಿ. ಹಿಪ್ನೋಟಿಸಮ್ ಮೂಲಕ 100% ಕ್ಯೂರ್ ಮಾಡ್ಬೋದು. ನಾನು ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಹಿಪ್ನೋಟಿಸಮ್ ಅಂದರೆ ಯಾವ ಲೆವೆಲ್ಗೆ ವರ್ಕ್ ಮಾಡುತ್ತೆ ಅಂದರೆ, ನಿಮ್ಮಲ್ಲಿರೋ ಕಾಯಿಲೆ ಕಸಾಲೆಗಳಿಂದ ಹಿಡಿದು, ನಿಮ್ಮಲ್ಲಿರೋ ಬ್ಲಾಕೇಜಸ್ಸಿಂದ ಹಿಡಿದು ರಿಮೂವ್ ಮಾಡ್ಬೋದು ಸ್ನೇಹಿತರೆ. 100% ಅದು ವರ್ಕ್ ಮಾಡುತ್ತೆ. ಫಸ್ಟ್ ಎಲ್ಲದಕ್ಕೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಹೌ ಟು ಪ್ರಿಪೇರ್ ಇಟ್, ಯಾವ ರೀತಿ ಅದನ್ನು ಪ್ರಿಪೇರ್ ಮಾಡಬೇಕು, ಅದಕ್ಕೆ ಏನು ರೂಢಿ ಕೊಡಬೇಕು. ನೋಡಿ, ತುಂಬ ಸೋಂಬೇರಿ ಇಡೀ ಜಗತ್ತಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸ್ನೇಹಿತರೆ. ಅದಕ್ಕೆ ಏನು ಬೇಕು ಅಂದರೆ ಕೆಲಸ ಕೊಡಬಾರ್ದು. ಅದೇ ಒಂದು ಎಳೆ ಮಗು ಥರ, ಎಳೆ ಮಗು ಥರ. ಅದು ನೋಡಿ ಅದಕ್ಕೆ ಖುಷಿಯಾಗಂಥ ವರ್ಡ್ಸು, ಅದಕ್ಕೆ ಖುಷಿಯಾಗಂಥದ್ದನ್ನ ತೋರಿಸಿದ್ರೆ ಅದರಷ್ಟು ಕೆಲಸ ಮಾಡೋದು ಯಾವುದೂ ಇಲ್ಲ. ಪೇಯ್ನ್ ಆ್ಯಂಡ್ ಪ್ಲೆಷರಲ್ಲಿ ಮಾತ್ರ ಅದು ವರ್ಕ್ ಮಾಡೋ ಅಂಥದ್ದು ಸ್ನೇಹಿತರೆ. ಸೊ ಅದನ್ನು ಪೇಯ್ನ್ ಆ್ಯಂಡ್ ಪ್ಲೆಷರ್ ಹೆಂಗೆ ಕೆಲಸ ಮಾಡಿಸ್ಬೇಕು, ಫಸ್ಟ್ ಆ ಥಾಟ್ಸ್ ನಮ್ಮಲ್ಲಿರಬೇಕು, ಆ ನಾಲೆಡ್ಜ್ ನಮ್ಮಲ್ಲಿರಬೇಕು. ಅದಕ್ಕೆ ಯಾವ ಪೇಯ್ನ್ ಪ್ಲೆಷರ್ ಅಥವಾ ಅದು ಕಂಪ್ಲೀಟ್ಲಿ ಎಫರ್ಟ್ಲೆಸ್ ಅಂದರೆ, ಅದು ಎಷ್ಟರ ಮಟ್ಟಿಗೆ ಕೇರ್ಲೆಸ್ ಅಂದರೆ ಅಷ್ಟರ ಮಟ್ಟಿಗೆ ಕೇರ್ಲೆಸ್ ಸ್ನೇಹಿತರೆ. ಅದು
ಭಯಂಕರ ಸೋಂಬೇರಿ ಅಂದರೆ ಸೋಂಬೇರಿ. ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಸೋಂಬೇರಿ ಹೆಂಗಾಯ್ತು ಅಂದರೆ, ಈ ಕಾನ್ಷಿಯಸ್ ಮೈಂಡ್ ಅನ್ನೋದು ಅದನ್ನು ಸೋಂಬೇರಿ ಮಾಡಿ ಮೂಲೆಯಲ್ಲಿದೆ. ನೀನಿದ್ದರೆ ನನಗೆ ಆಗಲ್ಲ, ನನಗೆ ಆರಾಮಾಗಿ ಇದು ಮಾಡೋಕ್ಕಾಗಲ್ಲ, ನೀನು ಮನಿಕೋ ಅಂತೇಳಿ ಮನಸ್ಸಿದೆ ಸ್ನೇಹಿತರೆ. ನಾವು ಫಸ್ಟ್ ಈ ಕಾನ್ಷಿಯಸ್ ಮೈಂಡನ್ನ ಸೈಡಿಗೆ ತೆಗೆದು ಮಾಡಿದ್ರೆ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಒಂದು ಫ್ಯಾಮಿಲಿ ಅಪ್ಪ ಅಮ್ಮ ಮಗು ಇತ್ತು, ಓಕೆನಾ. ಸೊ 2 ಹಣ್ಣಿದೆ ಮನೆಯಲ್ಲಿ. ಮಗ ಹೇಳ್ತಾನೆ, ಮಗ ಸ್ವಲ್ಪ ಓವರ್ ಥಿಂಕಿಂಗ್. ಅವನೇನು ಹೇಳ್ತಾನೆ, ಇಲ್ಲ ಇದು 3 ಇದೆ ಅಂತ ಹೇಳ್ತಾನೆ ಸ್ನೇಹಿತರೆ. ಅವ್ರ ತಂದೆ ಸ್ವಲ್ಪ ಅನ್ಎಜುಕೇಟೆಡ್, ತಾಯಿ ಓಕೆ. ಅವ್ರ ಮನೆಯವರು ಅವ್ರ ಅಪ್ಪನ ಕರೆದ್ಬಿಟ್ಟು, ನೋಡ್ರಿ ಇಲ್ಲಿ 2 ಹಣ್ಣಿದೆ, ಇವನು 3 ಅಂತ ಹೇಳ್ತಾನೆ. ಹೆಂಗಪ್ಪ 3 ತೋರಿಸು ಅಂತ ಮಗನ ಕೇಳ್ತಾನೆ ತಂದೆ. ಸೊ ಮಗ ಏನು ಹೇಳ್ತಾನೆ, 1 2 1 2 3 ಆಯ್ತಲ್ಲ ಅಂತಾನೆ. ಹೌದಾ, ಸರಿಯಪ್ಪ ಆಯಿತು ಅಂದ್ಬಿಟ್ಟು, ಒಂದು ನಾನು ತಿಂತೀನಿ, ಒಂದು ನಿಮ್ಮ ಅಮ್ಮ ತಿಂತಾರೆ, ಇನ್ನೊಂದು ನೀನು ತಿನ್ಕೋ ಅಂತ ಹೇಳ್ತೇನೆ. ಸೊ ಸ್ನೇಹಿತರೆ, ನಮ್ಮ ಕಾನ್ಷಿಯಸ್ ಮೈಂಡ್ ಇದೆ ಓವರ್ ಥಿಂಕಿಂಗ್ ಮಾಡೋಂಥದ್ದು. ನೀವು ಯಾವಾಗ ಓವರ್ ಥಿಂಕ್ ಅದಿರೋದು 2ನ್ನ ಕರೆಕ್ಟಾಗಿ ಹಂಚ್ಕೊಂಡು ತಿಂದಿದ್ರೆ 3 ಜನ ತಿನ್ಬೋದಿತ್ತು. ಬಟ್ ಇವ್ನು ಯಾವಾಗ ಓವರ್ ಥಿಂಕಿಂಗ್ ಮಾಡ್ದ, ಒಂದು ಹಣ್ಣು ಇಲ್ದಂಗೆ ಆಯ್ತಾ ಅವನಿಗೆ. ಸೊ ಅದೇ ರೀತಿ ಸ್ನೇಹಿತರೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದು ಅದೇ ಕೆಲಸ. ನೀವು ಯಾವಾಗ ಓವರ್ ಥಿಂಕ್ ಮಾಡ್ತೀರ, ಆವಾಗ ಅದು ನಿಮ್ಗೇನು ಸಿಗದೇ ಇರೋ ಪರಿಸ್ಥಿತಿ ಮಾಡುತ್ತೆ. ಫಸ್ಟ್ ಓವರ್ ಥಿಂಕಿಂಗ್ ಬಿಡಬೇಕು ಮನುಷ್ಯ. ಪ್ರಾಕ್ಟಿಕಲಾಗಿ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಯಾವಾಗ ಈ ಓವರ್ ಥಿಂಕಿಂಗ್ ಮಾಡ್ತೀವಿ, ಆವಾಗ 100% ಅದು ಕೆಲಸ ಮಾಡಲ್ಲ ಸ್ನೇಹಿತರೆ. ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಸ್ನೇಹಿತರೆ. ಒಂದು ಸಬ್ಕಾನ್ಷಿಯಸ್ ಮೈಂಡ್ ಹೆಂಗೆ ಕೆಲಸ ಮಾಡುತ್ತೆ, ಯೂನಿವರ್ಸ್ ಅಂತ ನಾವೇನು ಹೇಳ್ತೀವಿ, ಗಾಡ್ ಅಂತ ಏನು ಹೇಳ್ತೀವಿ, ನಮ್ಮ ಆತ್ಮ ಪರಮಾತ್ಮ ಎಲ್ಲ ಅದೇ. ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳ್ತೀವಿ. ಊರಲ್ಲಿ ಒಬ್ಬ ಮನುಷ್ಯ ಸುಮಾರು 1.5 ಕೋಟಿ ಸಾಲ ಮಾಡ್ಕೊಂಡ್ಬಿಡ್ತಾನೆ. ಎವ್ರಿ ಫೇಲ್ಯೂರ್ ಲಾಸಲ್ಲಿ ಇರ್ತಾನೆ ಸ್ನೇಹಿತರೆ. ಅವ್ನು ಫೈನಲಿ ಈ ಫ್ಯಾಮಿಲಿ ಎಲ್ಲ ಬಿಟ್ಟು ಸಾಯಬೇಕು ಅಂತ ಯಾವುದೋ ಒಂದು ಹೊಳೆ ಹತ್ರ ಹೋಗ್ತಾನೆ. ಆ ಹೊಳೆ ಹತ್ರ ಹೋಗಿ ತುದಿಯಲ್ಲಿ ಕುಂತಿರ್ತಾನೆ. ಇನ್ನೂ ಬೆಳಗಿನ ಜಾವ 5 ಗಂಟೆ ಕತ್ಲಿರುತ್ತೆ ಸ್ನೇಹಿತರೆ. ಎಲ್ಲ ಕಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಅಲ್ಲೊಂದು ಕಲ್ಲಿನ ಗುಡ್ಡೆ ಇರುತ್ತೆ. ಅದನ್ನು ಕಲ್ಲು ಅಂತ ಎಸಿತಾ ಇರ್ತಾನೆ ನೀರಿಗೆ. ಎಸಿತಾ ಇರ್ತಾನೆ. ಇನ್ನೇನು ಫೈನಲ್ ಸೂರ್ಯ ಬೆಳಗ್ಗೆ ಸ್ಟಾರ್ಟ್ ಆಗಿದೆ, ಇನ್ನೇನು ಹೋಗಿ ಬೀಳಬೇಕು, ಸಾಯಬೇಕು ಅಂತ ಕಂಪ್ಲೀಟ್ ಕಮಿಟ್ ಆಗಿಬಿಟ್ಟಿರ್ತಾನೆ. ಕರೆಕ್ಟಾಗಿ ಲಾಸ್ಟ್ ಕಲ್ಲು ಎತ್ಕೊತಾನೆ ಸ್ನೇಹಿತರೆ. ಸೂರ್ಯನ ಬೆಳಗ್ಗೆ ಬೀಳ್ತಿದ್ದಂಗೆ ಅದು ಚಿನ್ನದ ಕಲ್ಲಾಗಿರುತ್ತೆ ಸ್ನೇಹಿತರೆ. ಅಂದರೆ ಸಾಯೋರಿಗೆ ಒಂದು ಗರಿಕೆ ಕಲ್ಲು ಕೂಡ ಸಹಾಯ ಆಗುತ್ತೆ ಅನ್ನೋದು ಯಾವ ರೀತಿ ಸತ್ಯ ಇದೆಯೋ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ ಕಲ್ಲನ್ನು ಕೂಡ ಚಿನ್ನದ ಕಲ್ಲು ಮಾಡುತ್ತೆ. ಅದು ಕರೆಕ್ಟಾಗಿ ಎಷ್ಟು ಮಟ್ಟಿಗಿರುತ್ತೆ ಅಂದರೆ, ಅವನಿಗೆ ಎಷ್ಟು ಸಾಲ ಇದೆಯೋ ಅಷ್ಟು ತೀರ್ಸೋದಕ್ಕೆ ಮಾತ್ರ ಸಪೋರ್ಟ್ ಆಗೋಷ್ಟು ಮಟ್ಟಿಗಿರುತ್ತೆ. ಅವನು ಓವರ್ ಕಾನ್ಷಿಯಸ್ನೆಸ್ ಮಾಡಿ ಏನು ಮಾಡ್ತಾನೆ, ನಾನು ಎಸ್ತಿರೋದೆಲ್ಲ ಚಿನ್ನದ ಕಲ್ಲೆ ಅಂತ ತಿರ್ಗಾ ಹೋಗಿ ಬಿದ್ದು ಹುಡ್ಕಕ್ಕೆ ಹೋಗ್ತಾನೆ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ, ಇದು ಬೇಡ. ಸಿಕ್ಕಿರೋದ್ರಲ್ಲಿ ಖುಷಿ ಪಡೋ ಥರ ಇರಬೇಕು. ಆಮೇಲೆ ಸಿಗುತ್ತೆ. ನೀವು ಯಾವಾಗ ಅವನು ಫೈನಲ್ ನನ್ನ ಕೈಲಿ ಆಗೋದೇ ಇಲ್ಲ, ನಾನು ಸಾಯಬೇಕು ಅಂತ ಕಮಿಟ್ ಆದ, ಬಟ್ ನಿಮ್ಗೆ ಸಬ್ಕಾನ್ಷಿಯಸ್ ಮೈಂಡ್ ಏನೋ ಒಂದು ಕೊಡ್ತು ನಿಮಗೆ, ಅದರಿಂದ ಬದುಕೋ ಹೋಗು ಅಂತ. ಅದನ್ನು ಯೂಸ್ ಮಾಡ್ಕೊಂಡು ಬದುಕೋದು ನೋಡಬೇಕಾಗಿಲ್ಲ. ಓವರ್ ಥಿಂಕಿಂಗಾಗಿ ತಿರ್ಗಾ ಹೋಗಿ ಎಸ್ತಿರೋದೆಲ್ಲ ಚಿನ್ನದು ಅಂತ ಹುಡ್ಕಕ್ಕೆ ಹೋದರೆ ಆಗುತ್ತಾ ಸ್ನೇಹಿತರೆ? ಸೊ ಫಸ್ಟ್ ನಾವು ಪ್ಲ್ಯಾನ್ ಮಾಡಬೇಕು. ಯಾವ ರೀತಿ ಜೀವನದಲ್ಲಿ ಬದುಕಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿ ಮಾಡೋಕ್ಕೆ ಶುರು ಮಾಡಿದ್ರೆ 100% ಎಲ್ಲ ಪ್ಲ್ಯಾನ್ಸ್ ವರ್ಕ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸರ್, ನಮಸ್ತೆ. ನಾನೇನಾದರೂ ತಪ್ಪು ಮಾತಾಡಿದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ತಿಳಿದಿರೋಷ್ಟು ಜ್ಞಾನ ಹಂಚೋದಕ್ಕೆ ಶುರು ಹಚ್ಕೊಂಡಿದ್ದೀರಿ. ಎಲ್ಲರೂ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಇದು ಬಂತು ಅಂದರೆ ನಾನು 100% ಇನ್ನೂ ಇಂಥ ಹೆಚ್ಚಿನ ವಿಡಿಯೋಗಳು ಮಾಡಿ ಹಾಕೋಕ್ಕೆ ಅಂತ ಆಸೆ ಪಡ್ತೀವಿ ಸ್ನೇಹಿತರೆ. ನಮಸ್ತೆ.